ನಮಸ್ತೆ ವೀಕ್ಷಕರೇ, ನಾನಿವಾಗ ಬ್ಯಾಳಿ ಹಾಕಿ ಪಾಲಕ್ಕು ಮೆಂತ್ಯ ಪಲ್ಯ ಎರಡನ್ನೂ ಸರಿಯಾಗಿ ಸೋಸ್ಕೊಂಡು ಸ್ವಲ್ಪ ಹೆಚ್ಚಿಟ್ಕೊಂಡೇನಿ. ಇದನ್ನು ಹೆಚ್ಚಿ ಎಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ. ಇದ್ರ ಪಲ್ಯನ ನಾನು ಇವಾಗ ಮಾಡ್ತೀನಿ. ಈಗ ಬಾಳ್ಗಿ ಇಟ್ಕೊಂಡೆ. ಇಲ್ಲೇ ಬ್ಯಾಳಿನ ನೆನೆ ಇಟ್ಕೊಂಡೇನಿ. ಬ್ಯಾಳಿ ನೆನೆ ಇಟ್ಕೊಂಡೇನಿ ಹಾಕಾಕದಕ್ಕೆ. ಇಲ್ಲೇ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಎಲ್ಲನೂ ಬೆಳ್ಳುಳ್ಳಿ ಎಲ್ಲನೂ ಜಜ್ಜಿಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ. ನೋಡಿ ವೀಕ್ಷಕರೇ, ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು 3 ಚಮಚ ಎಣ್ಣೆ ಹಾಕ್ತೀನಿ. 3 ಚಮಚ ಎಣ್ಣೆ ಹಾಕಿದೆ. ಒಂದು 2 ಎಳೆ ಕರಿಬೇವನ್ನು ಹಾಕ್ತೀನಿ. ಒಂದು ಉಳ್ಳಾಗಡ್ಡಿ, ಹಾಕಿದೆ. ಒಂದು ಬೆಳ್ಳುಳ್ಳಿ, 1 ಟೊಮೆಟೊ ಹಣ್ಣು, ನಾನು ಕೊತ್ತಂಬರಿನೂ ಈಗ ಹಾಕ್ತೀನಿ. ಅದು ಬೆಂದದ್ರಲ್ಲಿ ಅದ್ರದ್ದು ಟೇಸ್ಟ್ ಬಿಡ್ತೈತಿ, ಅದಕ್ಕೆ ನಾನು ಕೊತ್ತಂಬರಿನೂ ಈಗ ಹಾಕ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಅರ್ಧ ಟೀ ಸ್ಪೂನಷ್ಟು ಮಸಾಲೆ ಪುಡಿ ಹಾಕ್ತೀನಿ. ಒಂದು ಟೀ ಸ್ಪೂನ್ ಖಾರ ಪುಡಿನ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿನ ಹಾಕ್ತೀನಿ. ಇವಾಗ ನೆನೆ ಇಟ್ಟಂಥ ಬ್ಯಾಳಿನ ಇದ್ರಾಗ ಹಾಕ್ತೀನಿ. ಇವಾಗ ತೊಳೆದಿಟ್ಟಂಥ ಸೊಪ್ಪನ್ನ ಇದರಲ್ಲಿ ಹಾಕ್ತೀನಿ. ತೊಳೆದಿಟ್ಟಂಥ ಸೊಪ್ಪು ಹಾಕಿದೆ. ಇವಾಗ ಇದು ಸ್ವಲ್ಪ ಬೇಯ್ತೈತಿ. ಅವಾಗ ಇದನ್ನು ಸ್ವಲ್ಪ ಹಿಂಗೆ ಹಳ್ಳಿಸಿ ಬಾಯಿ ಮುಚ್ಚಬೇಕು. ಇವಾಗ ಸ್ವಲ್ಪ ಹೊತ್ತು ಬಾಯಿ ಮುಚ್ತೇನೆ.
ಇದು ಈ ಥರ ಇದು ನೀರು ಬಿಡ್ತೈತಿ, ತಾನ ಉಪ್ಪು ಹಾಕಿವೆಲ್ಲ ಇದು ನೀರು ಬಿಡ್ತೈತಿ. ಈ ಥರ ಇದನ್ನು ಏನು ಮಾಡಬೇಕು, ಒಳಸ್ಬೇಕು. ನೀರು ಹಾಕಬಾರ್ದು, ಮತ್ತು ಕಿಚಿ ಪಿಚಿ ಅಂತೈತಿ ಅದು ನೀರಿನಿಗೆ. ಅದಕ್ಕೆ ಇಷ್ಟ ತಾನ ಈ ಹೆಸರು ಬಿಡ್ತೈತಿಲ್ಲ ಅದ್ರಾಗ ಮಾಡಿದ್ವಿ ಅಂದ್ರೆ ಇದು ರುಚಿ ಆಕೈತಿ. ನೋಡಿ ವೀಕ್ಷಕರೇ, ಈ ಥರ ಇದು ಪಲ್ಯ ರೆಡಿ ಆಯಿತು. ನೋಡಿ ವೀಕ್ಷಕರೇ, ಸ್ವಲ್ಪ ತಿರುಗಿದು ನಾನು ಬಾಯಿ ಮುಗಿಸ್ತೇನೆ. ಇವಾಗ ಮೆಂತ್ಯ ಪಾಲಕ್ ಹೆಚ್ಚಿದ್ದು ಪಲ್ಯ ರೆಡಿ ಆಗ್ತು. ನೋಡಿ ವೀಕ್ಷಕರೇ, ಬೇಯಬೇಕು ಇದನ್ನು ಸ್ವಲ್ಪ. ಈ ಥರ ನಾವು ಏನು ಮಾಡಬೇಕು, ಮೆಂತ್ಯ ಪಾಲಕ್ ಹೆಚ್ಚಿ ಬ್ಯಾಳಿ ಹಾಕಿ ಪಲ್ಯನ ಮಾಡ್ಕೋಬೋದು. ರೊಟ್ಟಿಗೆ ಭಾಳ ರುಚಿ ಆಕೈತಿ, ಚಪಾತಿಗೂ ರುಚಿ ಆಕೈತಿದು. ನೋಡಿ ವೀಕ್ಷಕರೇ, ಹೌದಾ, ಎಷ್ಟು ಚೆನ್ನಾಗಿ ಪಲ್ಯ ಬಂತಿದ್ದು ನೋಡಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.